ಹಾಯ್ ಎವ್ರಿವನ್, ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ತೋರಿಸ್ಕೊತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೂಟ್ಸ್ ಲಡ್ಡುಗೆ ನಾನು ಯೂಸ್ ಮಾಡ್ತಿರೋ ಅಂಥ ಡ್ರೈ ಫ್ರೂಟ್ಸ್ ವಾಲ್ನಟ್, ಗೋಡಂಬಿ, ಅಂಜೂರ, ಪಿಸ್ತಾ, ಬಾದಾಮ್, ದ್ರಾಕ್ಷಿ ಮತ್ತು ಡೇಟ್ಸ್ ಇಷ್ಟು ತಗೊಂಡು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ತೋರಿಸ್ಕೊಡ್ತೀನಿ. ಓಕೆನಾ? ನಾನು ಡ್ರೈ ಫ್ರೂಟ್ಸ್ನ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಮಿಕ್ಸಡ್ ಸೀಡ್ಸ್ ಇದೆಯಲ್ಲ, ಈ ಮಿಕ್ಸಡ್ ಸೀಡ್ಸಲ್ಲಿ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರು, ವಾಟರ್ ಮಿಲನು, ಫ್ಲ್ಯಾಕ್ ಸೀಡ್ಸು, ಬ್ಲ್ಯಾಕ್ ಚಿಯಾ ಸೀಡ್ಸು, ಎಳ್ಳು ಎಲ್ಲ ಕೂಡ ಇರುತ್ತೆ. ಇದು ರೋಸ್ಟೆಡ್ ತೊಗೊಂಡಿದ್ದೀನಿ. ಇದು ಸಪ್ರೇಟ್ ಕೂಡ ರೋಸ್ಟೆಡ್ ಅಲ್ಲದೇನೂ ಕೂಡ ಇರುತ್ತೆ. ಅದನ್ನು ತೊಗೊಂಡು ನೀವು ರೋಸ್ಟ್ ಮಾಡಿಕೊಂಡು ಮಿಕ್ಸ್ ಇರುತ್ತೆ. ಈ ಮಿಕ್ಸ್ನ ಫ್ಲ್ಯಾಕ್ ಸೀಡ್ಸು ಎಲ್ಲ ಮಿಕ್ಸ್ ಇದೆಯಲ್ಲ, ಅದನ್ನು ನಾನಿಲ್ಲಿ ರುಬ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪುಡಿಯಾಗಿ. ನೆಕ್ಸ್ಟು ಇದಕ್ಕೆ ತುಪ್ಪ ಆ್ಯಡ್ ಮಾಡೋಣ. 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪನ ಈ ಥರ ಬಿಸಿ ಮಾಡಿಕೊಂಡು ಆಫ್ ಮಾಡಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತಿದ್ದೀನಿ. ಸ್ವಲ್ಪ ಈ ಥರ ಕೈ ಆಡಬೇಕು ತುಪ್ಪದಲ್ಲಿ. ತುಪ್ಪ ಎಲ್ಲದಕ್ಕೂ ಸ್ವಲ್ಪ ಇದಾಗಬೇಕು. ಸೊ ಈ ಥರ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗಿರುತ್ತಲ್ವ, ಅದನ್ನ ಆಫ್ ಮಾಡಿ ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು ನೆಕ್ಸ್ಟು ಡೇಟ್ಸ್ನ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಡೇಟ್ಸ್ ಹಾಕ್ಕೊಂಡ್ರೆ ಅದು ಲಡ್ಡು ಥರ ಕಟ್ಟೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇದು ಅಂಟಾಗಿ ಈ ಥರ ಲಡ್ಡು ಮಾಡೋದಕ್ಕೆ ಬರುತ್ತೆ. ತುಪ್ಪ ಹಾಕ್ದೇನೂ ಕೂಡ ಬರೀ ಡ್ರೈ ಫ್ರೂಟ್ಸಲ್ಲೇ ಡೇಟ್ಸ್ ಹಾಕಿರ್ತೀವಲ್ಲ, ಸೊ ಹಾಗೆ ಮಾಡ್ಬೋದು. ಆದರೆ ತುಪ್ಪ ಯಾಕಂದರೆ ಹೆಲ್ತಿ, ಅಂದರೆ ಗುಡ್ ಫ್ಯಾಟ್ ಕೂಡ ಹೌದು. ಸೊ ಹಂಗಾಗಿ ಅದು ಕೂಡ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಈ ಥರ ಲಡ್ಡು ಮಾಡ್ಕೊಳ್ಳೋದು ಬರೀ ಡ್ರೈ ಫ್ರೂಟ್ಸಲ್ಲೇ ಕೂಡ ಮಾಡ್ಕೋಬೋದು. ಈ ಫ್ಲ್ಯಾಕ್ ಸೀಡ್ಸ್ ಎಲ್ಲ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ನಮ್ಮ ಬಾಡಿ ಚೆನ್ನಾಗಿರಬೇಕು, ಅದರಲ್ಲೂ ತುಂಬ ಲೇಡೀಸ್ಗೆ ತುಂಬ ಒಳ್ಳೆಯದು ಇದು. ಸೊ ಅದಕ್ಕೋಸ್ಕರ ಆ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಬೇಕಾದ್ರೆ ಹಾಗೆ ಕೂಡ ಮಾಡ್ಕೋಬೋದು. ನೋಡಿ, ರೆಡಿಯಾಗಿದೆ ಡ್ರೈ ಫ್ರೂಟ್ಸ್ ಹೋಮ್ಮೇಡ್ ಲಡ್ಡು. ಸೊ ಇದನ್ನು ಎಲ್ಲ ಥರ ಡ್ರೈ ಫ್ರೂಟ್ಸ್ ಕೂಡ ನಾವು ತಿನ್ನೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಈ ಥರ ಒಂದು ಲಡ್ಡು ಮಾಡ್ಕೊಂಡು ತಿಂದರೆ ಎಲ್ಲ ಗುಡ್ ಫ್ಯಾಟ್ ಕೂಡ, ಹೆಲ್ದಿ ಫುಡ್ ಕೂಡ, ನಮ್ಮ ಡಯಟಿಗೆ ಬ್ಯಾಲೆನ್ಸ್ ಆಗುವಂಥ ಎಲ್ಲ ಕಂಟೆಂಟ್ ಕೂಡ ಒಂದು ಲಡ್ಡುನಲ್ಲಿರುತ್ತೆ. ಸೊ ದಟ್ಸ್ ಫೈನ್ ಅಲ್ಲ. ಇದ್ರ ಬಗ್ಗೆ ಇನ್ನೊಂದು ವಿಚಾರ, ಇದನ್ನು ಸಪ್ರೇಟಾಗಿ ತಗೊಂಡು ಸೀಡ್ ಸೈಕ್ಲಿಂಗ್ ಮಾಡಬೇಕು ವಿತ್ ಬ್ಯಾಲೆನ್ಸಿಂಗ್ ಡಯಟ್ ಜೊತೆ. ಇದು ಹೆಲ್ತಿ ಫ್ಯಾಟ್ ಕೂಡ ಹೌದು, ಮತ್ತು ಡ್ರೈ ಫ್ರೂಟ್ಸ್ ಹೆಲ್ತಿ ಫ್ಯಾಟ್ ಆದರೆ ಇದು ಹೆಲ್ತಿ ಸೀಡ್ಸ್ ಕೂಡ. ಇದು ನಮಗೆ ಸೀಡ್ ಸೈಕ್ಲಿಂಗ್ ಮೀನ್ಸ್ PCOD, PCOS, ಥೈರಾಯ್ಡ್ ಇರೋರಿಗೆ